ಯಾದಗಿರಿ ಜಿಲ್ಲೆಯ ಏನು ಟಿಪ್ಪು ಸುಲ್ತಾನ್ ಸರ್ಕಲ್ನಿಂದ ಗಂಗಾನಗರ ಹೋಗುವ ಏನು ರಸ್ತೆ ಏನಿದೆ, ಸಂಪೂರ್ಣ ಹಾಳಾಗಿ ಹೋಗಿದ್ದು. ಬೇಕರಿ ಮತ್ತು ಹೋಟ್ಲ್ಗಳಲ್ಲಿ ಮಾಡ್ತಕ್ಕಂಥ ಪದಾರ್ಥಗಳ ಮೇಲೆ ಧೂಳು ಕೂತ್ಕೇಸಿ ಜನಗಳು ತಿಂದು ಆಸ್ಪತ್ರೆಗೆ ಸೇರುವ ಪರಿಸ್ಥಿತಿ ಅದ. ಅಧಿಕಾರಿಗಳು ಬರುವಾಗ ಮಾತ್ರ ಬಣ್ಣಗಳನ್ನು ಹಾಕಿ ಅದನ್ನು ಅಚ್ಚುಕಟ್ಟು ಮಾಡುತ್ತಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಏನದ ಅಂದ್ರೆ ಕಾಟಾಚಾರಕ ಸರ್ಕಲ್ ಸಂಪೂರ್ಣ ಬಂದ್ ಮಾಡಿಕೇಸಿ ಬೃಹತ್ ಪ್ರತಿಭಟನೆ ಮಾಡಬೇಕಾದಂತಕ್ಕಂಥ ಇದೇ ಸಂದರ್ಭದಲ್ಲಿ ಎಚ್ಚರಿಕೆ ನೀಡ್ತೀವಿ. ಮುಂದೆ ಮ್ಯಾನ್ ನಾವು ಈ ಕಡೆ ಮಾರಿ ಕುಂತ ಮಾಡಿಲ್ಲ ಅಂದ್ರೆ ಸ್ವಲ್ಪ ಯಾದಗಿರಿ ನಗರದಿಂದ ಸೇಡಂಗೆ ಹೋಗ್ತಕ್ಕಂಥ ಪ್ರಮುಖ ರಸ್ತೆ ಹತ್ತಿಕೂಣಿ ಸರ್ಕಲ್ ಎಲ್ಲ ಅಂದರೆ ಟಿಪ್ಪು ಸುಲ್ತಾನ್ ಸರ್ಕಲ್ನಿಂದ ಗಂಗಾನಗರ ಆಂಜನೇಯ ಸರ್ಕಲ್ವರೆಗೆ ಸಂಪೂರ್ಣ ರಸ್ತೆ ಹಾಳಾಗಿದ್ದು
ಅದ್ರ ಜೊತೆಗೆ ಗಂಗಾನಗರದಲ್ಲಿರ್ತಕ್ಕಂಥ ಆಂಜನೇಯ ದೇವಸ್ಥಾನ ಅಂತ ಕೋರ್ಟ್ಗೆ ಹೋಗೋ ರಸ್ತೆ ಈ ಹಳ್ಳದ ಸೇತುವೆ ತನಕ ಸಂಪೂರ್ಣ ಹಾಳಾಗಿ ಹೋಗಿದ್ದು. ಸಂಬಂಧಪಟ್ಟ ಅಧಿಕಾರಿಗಳು ಏನದ ಅಂದ್ರೆ ಕಾಟಾಚಾರಕ ತೆಗ್ಗುಗಳಲ್ಲಿ ಡಾಂಬರ್ ರೋಡ್ ಹಾಳಾದಾಗ ಡಾಂಬರ್ ಹಾಕಿಸಿ ಪ್ಯಾಚ್ ವರ್ಕ್ ಮಾಡಬೇಕು. ಅದನ್ನು ಬಿಟ್ಟು ಕೇಸಿ ಏನದ ಮಣ್ಣು ಹಾಕಿಸಿ ಆ ಮಣ್ಣಿನ ಧೂಳಿಗೆ ಏನದ ದೇವಸ್ಥಾನ ಮತ್ತು ಇಲ್ಲಿ ಗಾಡಿ ಮ್ಯಾಗ ಹೋಗಾರಲ್ಲ ಕಣ್ಣಾಗ ಬಿಡ್ತದ. ಮತ್ತು ಅಲ್ಲಿ ಅಂಗಡಿಗಳವ, ಆ ಅಂಗಡಿಗಳಲ್ಲಿ ಬೇಕ್ರಿ ಮತ್ತು ಹೋಟ್ಲ್ಗಳಲ್ಲಿ ಮಾಡ್ತಕ್ಕಂಥ ಆ ಪದಾರ್ಥಗಳ ಮೇಲೆ ಧೂಳು ಕೂತ್ಕೇಸಿ ಜನಗಳು ತಿಂದು ಆಸ್ಪತ್ರೆಗೆ ಸೇರುವ ಪರಿಸ್ಥಿತಿ ಅದ. ತಕ್ಷಣ ಜಿಲ್ಲಾಧಿಕಾರಿಗಳು ಎಚ್ಚೆತ್ಕೊಳ್ಬೇಕು. ಜಿಲ್ಲಾ ಇದು ಕೋರ್ಟ್ಗೆ ಹೋಗ್ತಕ್ಕಂಥ ಈ ಹೊಸ ರಸ್ತೆ ಮತ್ತು ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗ್ತಕ್ಕಂಥ ಪ್ರಮುಖ ರಸ್ತೆ, ಈ ರಸ್ತೆ ಗತಿ ಹಿಂಗಾದ್ರೆ ಒಳಗಡೆ ಇರ್ತಕ್ಕಂಥ ಹಳ್ಳಿಗಳ ಗತಿ ಏನು? ತಕ್ಷಣ ಜಿಲ್ಲಾಧಿಕಾರಿಗಳು ಎಚ್ಚೆತ್ಕೊಂಡು ಅವ್ರ ಮ್ಯಾಗ ಕ್ರಮ ಕೈಗೊಳ್ಳಬೇಕು. ತಕ್ಷಣ ಇದರ ಡಾಂಬರೀಕರಣ ಮಾಡಬೇಕು. ಈ ಧೂಳು ಆಗದಂತೆ ಕ್ರಮ ಕೈಗೊಳ್ಳು. ಅಲ್ಲಿವರೆಗೆ ನೀರು ಹೊಡೆದ ಕೇಸಿ ಯಾವುದೇ ಕಾರಣಕ್ಕೆ ಇಲ್ಲಿ ಧೂಳಿನ ವ್ಯವಸ್ಥೆ ಆಗದಂತೆ ಜನರ ಆರೋಗ್ಯ ಕಾಪಾಡ್ತಕ್ಕಂಥ ಕೆಲಸಕ್ಕೆ ಜಿಲ್ಲಾಡಳಿತ ಮುಂದಾಗಬೇಕು. ಇಲ್ಲದಿದ್ದರೆ ನಾವು ಒಂದು ವಾರದ ಎಚ್ಚರಿಕೆ ಕೊಟ್ಟಿವಿ, ಯಾರಿಗೂ ತೊಂದರೆ ಕೊಡಲ್ಲ, ನಾವು ಬೈಕ್ ರ್ಯಾಲಿ ಮಾಡೋ ಮುಖಾಂತರ ಏನದ ಎಚ್ಚರಿಕೆ ನೀಡಿದ್ದೀವಿ. ಇದಕ್ಕೆ ಎಚ್ಚೆತ್ಕೊಳ್ಳಂದ್ರೆ ಇದೇ ಆಂಜನೇಯ ದೇವಸ್ಥಾನದಲ್ಲಿರ್ತಕ್ಕಂಥ ಈ ರಸ್ತೆಯಲ್ಲಿರ್ತಕ್ಕಂಥ ಸರ್ಕಲ್ ಸಂಪೂರ್ಣ ಬಂದ್ ಮಾಡಿಕೇಸಿ ಪ್ರತಿಭಟನೆ ಮಾಡಬೇಕಾದಂತಕ್ಕಂಥ ಇದೇ ಸಂದರ್ಭದಲ್ಲಿ ಎಚ್ಚರಿಕೆ ನೀಡ್ತೀವಿ. ಉಮೇಶ್ ಕೆ ಮುದ್ನಾಳ್ ಅವರ ಪರವಾಗಿ ಅವರ ಸಮ್ಮುಖದಲ್ಲಿ ನಾನು ಮಾತನಾಡೋದೇನೆಂದರೆ, ಹತ್ತಿಕುಣಿ ಸೇಡಂ ದಾರಿಗೆ ಹೋಗುವ ರಸ್ತೆಗಳು ತಗ್ಗಿ ದುಂಬಿಗಳಾಗಿರೋದ್ರಿಂದ ಮಣ್ಣು ಧೂಳುಗಳು ಜಾಸ್ತಿ ಆಗುತ್ತಿದೆ. ಹಾಗೂ ಹತ್ತಿಕುಣಿ ಕ್ರಾಸ್ನಲ್ಲಿರುವಂಥ ಬೇಕರಿಗಳಲ್ಲಿ ಅಥವಾ ಹೋಟೆಲ್ಗಳಲ್ಲಿ ಧೂಳುಗಳು ಕೂತು ಎಲ್ಲ ಆಹಾರ ಪದಾರ್ಥಗಳು ಕೆಟ್ಟು ಹೋಗುತ್ತಿದೆ. ಮತ್ತು ನೂತನವಾಗಿ ಕಟ್ಟಿರುವ ನ್ಯಾಯಾಲಯದ ದಾರಿ ಇದೇ ದಾರಿಯಾಗಿರುತ್ತದೆ. ಹತ್ತಿಕುಣಿ ಕ್ರಾಸ್ನಿಂದ ಗಂಗಾನಗರವರೆಗೆ ಹಾಗೂ ಬಲಗಡೆಗೆ ನ್ಯಾಯಾಲಯಕ್ಕೆ ಹೋಗುವ ದಾರಿ ದಿಂಬು, ತಗ್ಗು, ಮಣ್ಣು ಸರಿಯಾಗಿ ಹೋಗೋಕ್ಕೆ ಆಗಲಾರದಂಥ ದಾರಿಯಾಗಿದೆ. ಅಧಿಕಾರಿಗಳು ಬರುವಾಗ ಮಾತ್ರ ಮಣ್ಣುಗಳನ್ನು ಹಾಕಿ ಅದನ್ನು ಅಚ್ಚುಕಟ್ಟು ಮಾಡುತ್ತಾರೆ. ಆದರೆ ದೊಡ್ಡ ಲಾರಿಗಳು ಹೋದಾಗ ಗಾಳಿಗೆ ಹಾರಿ ಅದು ಮತ್ತೆ ದಿಮ್ಮಿ ತಗ್ಗಾಗಿ ಕಷ್ಟಕರವಾಗ್ತಾ ಇದೆ ಜನರಿಗೆ. ಹಾಗೂ ಇಲ್ಲಿ ದೇವಸ್ಥಾನ ಇರುವ ಗಂಗಾನಗರ ದೇವಸ್ಥಾನಕ್ಕೆ ಧೂಳು ಬಿದ್ದು ಅದು ಅಚ್ಚುಕಟ್ಟು ಆಗದೆ ಕೆಟ್ಟದಾಗಿರುತ್ತದೆ. ಆದ್ದರಿಂದ ದೇವಳಗಳಾದ ಅಧಿಕಾರಿಗಳು ತಾವು ಬಂದು ಇದನ್ನು ಸಮೀಕ್ಷಿಸಿ ಪರೀಕ್ಷೆ ಮಾಡಿ ಸರಿಯಾಗಿ ಕ್ರಮ ಕೈಗೊಳ್ಳಬೇಕೆಂದು ಕೆ ಮುದ್ನಾಳ್ ಅವರಿಂದ ಎಚ್ಚರಿಕೆ ನೀಡುತ್ತಿದ್ದೇವೆ. ಯಾದಗಿರಿ ಜಿಲ್ಲೆಯ ಏನು ಟಿಪ್ಪು ಸುಲ್ತಾನ್ ಸರ್ಕಲ್ನಿಂದ ಗಂಗಾನಗರ ಹೋಗುವ ಏನು ರಸ್ತೆ ಏನಿದೆ ಅಲ್ಲಿಂದ ಮತ್ತೆ ಗಂಗಾನಗರದಿಂದ ಜಿಲ್ಲಾಧಿಕಾರಿಗಳ ಆಫೀಸ್ ಏನು ಹೋಗೋ ರೋಡ್ ಏನಿದೆ ಸಂಪೂರ್ಣವಾಗಿ ಹದಗೆಟ್ಟು ಈ ರೋಡ್ನಲ್ಲಿ ಏನು ಹೋಲ್ಸೇಲ್ ಅಂಗಡಿ ಆಗಿರುವ ಕಿರಾಣಿ ಐಟಮು, ಬೇಕರಿ, ಹೋಟೆಲ್ ಮತ್ತು ಮೊಬೈಲ್ ಶಾಪು ಮುಂತಾದ ಏನು ಅಂಗಡಿಗಳಿದ್ದಾವೆ ಆ ಅಂಗಡಿಗಳಿಗೆ ಧೂಳು ಬಿದ್ದು ಏನು ಜನಸಾಮಾನ್ಯರಿಗೆ ಅದೇ ಒಂದು ಆರೋಗ್ಯ ಪದಾರ್ಥಗಳನ್ನು ತಿಂದು ರೋಗ ರುಜಿನಗಳು ಬರ್ತಾ ಇದ್ದಾವೆ. ಅದಕ್ಕಾಗಿ ಯಾವುದೇ ಒಂದು ಉದ್ಯೋಗಿ ಒಂದು ಬಿಸ್ನೆಸ್ ಮಾಡ್ಬೇಕಂದ್ರೂ ಭಾಳ ತೊಂದರೆ ಆಗ್ತಿದೆ. ಅದಕ್ಕಾಗಿ ಅಭಿವೃದ್ಧಿ ಅಧಿಕಾರಿಗಳು ಆದಷ್ಟು ಬೇಗ ಎಚ್ಚೆತ್ತು ಕೆಲವೇ ದಿನಗಳಲ್ಲಿ ಸೂಕ್ತ ಪರಿಹಾರ ಮಾಡಬೇಕು. ಅದರ ಜೊತೆಗೆ ಒಂದು ರೋಡನ್ನು ನಿರ್ಮಾಣ ಮಾಡಬೇಕು. ಒಂದು ವೇಳೆ ಅವು ಯಾವ ಮಾಡದೇ ಇದ್ದಲ್ಲಿ ಸಾಮಾಜಿಕ ಹೋರಾಟಗಾರರಾದ ಉಮೇಶ್ ಕೆ ಮುದ್ನಾಳ್ ಅವರ ನೇತೃತ್ವದಲ್ಲಿ ಇದೇ ಒಂದು ಗಂಗಾನಗರದ ಸರ್ಕಲನ್ನು ರಸ್ತೆಯನ್ನು ತಡೆ ಹಿಡಿದು ಬೃಹತ್ ಪ್ರತಿಭಟನೆ ಮಾಡಲಾಗುವುದೆಂದು ಜಿಲ್ಲಾಧಿಕಾರಿಗಳಿಗೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಲಾಗುತ್ತದೆ. इधर हत्तीकुनी रोड जो है ना बाईपास सेडम को जाता सो रोड, ये इतना प्रॉब्लम है इधर हमेशा। क्या है रोड ये धूल इतना हो गया सो इधर, और ये रोड क्या है क्या बोलते पूरे गड्ढे गिड्ढे होके क्या है पब्लिक को इतना परेशानी है। हर कोई क्या है इधर जाते टाइम पे गिरा, बारिश में तो इतना परेशानी है रोड का। और स्पेशली क्या है ये होटल्स हुए क्या है इसमें कुछ भी ये खारा गिरा पूरी गिरी रखे सो है, इतना धूल बढ़ रहा है इसके ऊपर। कभी भी क्या है यही प्रॉब्लम है ये रोड का। और दूसरी बात ये जो बाईपास रोड है इधर क्या है या कोर्ट है और क्या है डीसी का घर है इधर, तो इतना प्रॉब्लम है ये रोड पे भी। तो इधर क्या है वही खाली क्या है धूप पॉलिश जैसा क्या मरम डाले छोड़ दिए, इसलिए क्या है डामर की रोड की बहुत सख्त ज़रूरत है इधर।